ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು ನೋಡೋಣ. ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೆಟೊ, ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ 4 ಭಾಗ ಮಾಡಿದ್ದೀನಿ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಇದನ್ನು ತೊಗೊಂಡಿದ್ದೀನಿ. ನಾನು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ, ಆಯಿಲ್ ಹಾಕ್ತಾಯಿದ್ದೀನಿ. 2-3 ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಹಾಕ್ಕೊಡ್ತಾಯಿದ್ದೀನಿ. ಇಲ್ಲ ಆಯಿಲ್ ಬಿಸಿಯಾದ ನಂತರ ನಾನು ಒಂದು ಏಲಕ್ಕಿ, ಒಂದೇ ಒಂದು ಚೂರು ಚಕ್ಕೆ ತೊಗೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ತಗೊಂಡು 4 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಫ್ರೈ ಆದ ನಂತರ ನಾನಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ದೊಡ್ಡದು ಕ್ಯಾಪ್ಸಿಕಮ್ ತೊಗೊಂಡಿದ್ನಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಕ್ರಂಚಿಯಾಗಿರಬೇಕು, ಸಾಫ್ಟಾಗಿ ಬೇಯಿಸಬಾರ್ದು. ಸ್ವಲ್ಪ ಬೇಯಲಿಕ್ಕೆ ಇಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಹಿಮಾಲಯ ಪಿಂಕ್ ಪಾಂಡ್. ಸ್ವಲ್ಪ ಕ್ರಂಚಿಯಾಗಿರಬೇಕು, ಸ್ಮೂತಾಗಿ ಅಥವಾ ಸಾಫ್ಟಾಗಿ ಫ್ರೈ ಮಾಡಬಾರ್ದು. ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿರುತ್ತೆ. ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತನ್ನೊಂದು ಅನ್ನ ತೊಗೊಂಡಿದ್ದೀನಿ. ನೀವು ಬಿಸಿ ಅನ್ನಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ತಣ್ಣಗಿದೆಯಲ್ವ ಅನ್ನ, ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕೂ ಸಹ ನೀವು ಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮಾಡ್ಕೋಬೋದು. ಇದೇ ಇಂಪಾರ್ಟೆಂಟ್, ಇದು ಹಾಕೋದ್ರಿಂದನೇ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಶೇಂಗಾ ಪುಡಿ, ಇದನ್ನು ನಾನು ಫ್ರೈ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದನೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದೇ ಥರ ಮಾಡಿ ಬೇಜಾರಾದಾಗ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ
ರೆಸಿಪಿಗಳು ತುಂಬ ಚೆನ್ನಾಗಿ ಬರ್ತವೆ, ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ನೋಡಿದ್ರಲ್ಲ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಹೊಸದಾಗಿ ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.